ಇವತ್ತು ನಾವು ಒಂದು ಫೇಮಸ್ ಸ್ಟ್ರೀಟ್ ಫುಡ್ ಆದಂತಹ ಪಾವ್ ಭಾಜಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇವೆ. ಮನೆಯಲ್ಲೇ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಆರಾಮಾಗಿ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಅರ್ಧ ಗಂಟೆ ಒಳಗೆ ನೀವು ಇದನ್ನು ತಯಾರಿಸಿಕೊಳ್ಬೋದು. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸುಲಭವಾಗಿ ಪಾವ್ ಭಾಜಿಯನ್ನು ಮನೆಯಲ್ಲೇ ಹೇಗೆ ಮಾಡಿಕೊಳ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ನಮಗಿದನ್ನು ಮಾಡಲಿಕ್ಕೆ ಅರ್ಧ ಗಂಟೆಗಿಂತ ಹೆಚ್ಚು ಸಮಯ ಬೇಕಾಗಲಿಲ್ಲ. ಎಲ್ಲ ಒಟ್ಟಿಗೆ ಕಟ್ಟಿಂಗು ಚಾಪಿಂಗ್ ಎಲ್ಲ ಸೇರಿಸಿ ಅರ್ಧ ಗಂಟೆ ಒಳಗೆ ಈ ಪಾವ್ ಭಾಜಿ ರೆಡಿ ಮಾಡಿದ್ದೇನೆ ನಾನು. ಹಾಗೆ ಅದನ್ನು ನಿಮಗೆ ತೋರಿಸುವ ಅಂಥೇಳಿ ಮೊದಲಿಗೊಂದು ದೊಡ್ಡ ಬಾಣಲೆ ಇಟ್ಕೊಂಡಿದ್ದೇನೆ. ಬಾಣಲೆಗೆ ಟೋಟಲ್ ನಾನು ಇದಕ್ಕೆ 100 ಗ್ರಾಮ್ ಬೆಣ್ಣೆ ಉಪಯೋಗಿಸ್ಕೊಂಡಿದ್ದೇನೆ ಇವತ್ತು. ಅದರಲ್ಲಿ ಕಾಲು ಭಾಗದ ಬೆಣ್ಣೆಯನ್ನು ಈಗ ಫಸ್ಟಿಗೆ ಹಾಕಿಕೊಳ್ತಾ ಇದ್ದೇನೆ. ಬೆಣ್ಣೆ ಕರಗಿ ನೀರಾದ ನಂತರ ಅದಕ್ಕೆ 2 ದೊಡ್ಡದಾಗಿ ಕಟ್ ಮಾಡಿದಂತಹ ಟೊಮೆಟೊ ಒಂದು ಸ್ವಲ್ಪ ಹುಳಿ ಇದ್ದರೆ ಒಳ್ಳೆ ಟ್ಯಾಂಗಿಯಾಗಿ ಟೇಸ್ಟಿಯಾಗಿ ಬರ್ತದೆ. ಅದರ ಜೊತೆಗೆ ಒಂದು ಸಣ್ಣ ಕ್ಯಾಪ್ಸಿಕಮ್ ಹಾಕಿಕೊಳ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ದೊಡ್ಡದಂದರೆ ಅರ್ಧವೇ ಸಾಕು. ಹಾಗೆಯೇ ಒಂದು ಕಪ್ಪಷ್ಟು ಫ್ರೋಝನ್ ಬಟಾಣಿ ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ ಸುಲಭವಾಗಿ ಮಾಡಲಿಕ್ಕೆ ಫ್ರೋಝನ್ ಬಟಾಣಿಯೇ ಒಳ್ಳೆಯದು. ನೀವು ಹಾಗೆ ಒಣಗಿದ ಬಟಾಣಿ ನೆನೆಸಿದ್ದನ್ನು ಹಾಕೋದಿದ್ರೆ ಅದನ್ನು ನೆನೆಸಿ ಬೇಯಿಸಿ ಹಾಕಬೇಕಾಗ್ತದೆ. ಅದಕ್ಕೆ ಬೇಯಲಿಕ್ಕೆ ಟೈಮ್ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ 1-2 ವಿಸಿಲ್ ಕೂಗಿಸಿ ನಂತರ ಇದಕ್ಕೆ ಸೇರಿಸಿದರೆ ಸುಲಭವಾಗಿ ಮಾಡಿಕೊಳ್ಬೋದು. ಇದನ್ನೀಗ 2-3 ನಿಮಿಷ ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಬೇಯಿಸಿ ಇಟ್ಟಂತಹ 2 ದೊಡ್ಡ ಆಲೂಗಡ್ಡೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಸಣ್ಣದಾದರೆ 4 ಹಾಕಿಕೊಳ್ಬೋದು. ಈ ಪ್ರಮಾಣದಲ್ಲಿ ನಿಮಗೆ 4-5 ಜನಕ್ಕೆ ಆರಾಮವಾಗಿ ತಿನ್ಬೋದು. ಅಷ್ಟು ಪ್ರಮಾಣದಲ್ಲಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದನ್ನು ಕೂಡ ಹಾಗೆ ಇನ್ನೊಂದು 2-3 ನಿಮಿಷ ಅದನ್ನು ಹಾಗೇ ಫ್ರೈ ಮಾಡಿಕೊಳ್ಬೇಕು. 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನೀರು ನಿಮಗೆ ಇದರಲ್ಲಿ ತುಂಬ ಹಾಕಿಕೊಂಡ್ರೆ ಇದರಲ್ಲಿ ಮಂದಾಗುವಂಥದ್ದು ಏನು ಇರುವುದಿಲ್ಲ. ಹಾಗಾಗಿ ತುಂಬ ಜಾಸ್ತಿ ನೀರು ಹಾಕಿಕೊಳ್ಬೇಡಿ. ಅದಕ್ಕೆ 1 ಕಪ್ ನೀರು ಹಾಕ್ಕೊಳ್ಳಿ. ನೀರು ಹಾಕಿಕೊಂಡು ಅದನ್ನು ಹಾಗೇ ಮುಚ್ಚಳ ಮುಚ್ಚಿ 7-8 ನಿಮಿಷಗಳ ಕಾಲ ಹಾಗೇ ಬೇಯಲಿಕ್ಕೆ ಬಿಡಿ. ಅದು ಚೆನ್ನಾಗಿ ಬೇಯಲಿ. ಟೊಮೆಟೊ, ಕ್ಯಾಪ್ಸಿಕಮ್ ಹಾಗೂ ಬಟಾಣಿ ನಾವು ಹಾಕಿರೋದು ಚೆನ್ನಾಗಿ ಬೇಯಬೇಕು. 7-8 ನಿಮಿಷ ಬೇಕಾಗ್ತದೆ ಇದಕ್ಕೆ. ಆಲೂಗಡ್ಡೆ ನಾವು ಆಲ್ರೆಡಿ ಬೇಯಿಸಿದ್ದೇವೆ, ಹಾಗಾಗಿ ಅದನ್ನು ಪುನಃ ಬೇಯಿಸುವ ಅವಶ್ಯಕತೆ ಇಲ್ಲ. ಹಾಗೆ ನಾನು ಕೊನೆಗೆ ಹಾಕಿರೋದು ಟೊಮೆಟೊ, ಕ್ಯಾಪ್ಸಿಕಮ್ ಹಾಗೂ ಆಲೂಗಡ್ಡೆಯನ್ನು ಚೆನ್ನಾಗಿ ಮೊದಲು ಫ್ರೈ ಮಾಡಿ ನಂತರ ನೀರು ಹಾಕಿ ಬೇಯಿಸ್ತಾ ಇರೋದು. ಈಗ ಇದನ್ನು ಸರಿಯಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಎಷ್ಟದು ಸ್ಮ್ಯಾಶ್ ಆಗಬೇಕಂತ ನಿಮಗೆ ಅದರಲ್ಲಿ ಯಾವುದೇ ತುಂಡುಗಳು ನಿಮಗೆ ಸಿಗಬಾರ್ದು. ಸ್ಟ್ರೀಟ್ ಬದಿಯಲ್ಲೆಲ್ಲ ನೀವು ಹೋದರೆ ನಿಮಗೆ ಪಾವ್ ಭಾಜಿಯಲ್ಲಿ ನಿಮಗೆ ಅದರಲ್ಲಿ ಏನು ತರಕಾರಿಗಳಿದೆ ಅಂತೇಳಿ ಗೊತ್ತಾಗಲ್ಲ. ಅದೇ ಥರ ನಾವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಸ್ಮ್ಯಾಶ್ ಮಾಡಲಿಕ್ಕೆ ನಮಗೊಂದು 2-3 ನಿಮಿಷ ಬೇಕಾಗ್ತದೆ. ಒಲೆ ಹೊತ್ತಿಕೊಂಡಿದ್ರೆ ನಿಮಗೆ ಕಷ್ಟ ಆಗ್ತದೆ ಅಂತ ಆದರೆ ಅದನ್ನು ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ನಂತರ ಅದನ್ನು ಪುನಃ ಬೇಯಲಿಕ್ಕೆ ಇಟ್ಟರೆ ಆಯಿತು. ಅದನ್ನು ಒಂದು ಸೈಡಿಗೆ ಇಟ್ಟು ಇನ್ನೊಂದು ತವ ಇಟ್ಕೊಂಡು ಅದಕ್ಕೆ ಇನ್ನೊಂದು ಕಾಲು ಭಾಗ ಬೆಣ್ಣೆಯನ್ನು ಹಾಕ್ಕೊಂಡು, ಪಾವ್ ಭಾಜಿ ಅಂದರೆ ಬೆಣ್ಣೆ ತುಂಬ ಮುಖ್ಯ. ಇದರಲ್ಲಿ ನೀವು ಬೆಣ್ಣೆ ಎಷ್ಟು ಉಪಯೋಗಿಸ್ತೀರಿ ಅಷ್ಟು ರುಚಿ ಆಗ್ತದೆ ಅದು. ನಾನಿಲ್ಲಿ ಇದಕ್ಕೆ ಆಲ್ಮೋಸ್ಟ್ 100 ಗ್ರಾಮಿನಷ್ಟು ಬೆಣ್ಣೆ ಉಪಯೋಗಿಸ್ಕೊಂಡಿದ್ದೇನೆ. ಆಗ ಒಂದು ಕಾಲು ಭಾಗ ಹಾಕಿದೆ, ಈಗ ಮತ್ತೊಂದು ಕಾಲು ಭಾಗ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೀಗ 2 ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ನಿಮ್ಮ ಇಷ್ಟಕ್ಕೆ ಪ್ರಕಾರ ಹಾಕಿಕೊಳ್ಬೋದು. 3-4 ಈರುಳ್ಳಿವರೆಗೆ ಕೂಡ ಹಾಕಿಕೊಳ್ಬೋದು. ಸ್ವಲ್ಪ ಪಾವ್ ಭಾಜಿ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಹುಡಿ. ಕಾಶ್ಮೀರಿ ಹಾಕಿದರೆ ಸ್ವಲ್ಪ ಕಲರ್ ಬರ್ತದೆ. ನಾವು ಆರ್ಡಿನರಿ ಮೆಣಸಿನ ಹುಡಿ ಹಾಕಿದರೆ ಸ್ವಲ್ಪ ಖಾರ ಬರ್ತದೆ. 1 ಟೀ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನಷ್ಟು ಕಸೂರಿ ಮೇಥಿ, ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮೇಲಿಂದ 1/4 ಭಾಗದಷ್ಟು ಲಿಂಬೆಹಣ್ಣನ್ನು ರಸವನ್ನು ಹಿಂಡಿಕೊಂಡು ಇದನ್ನೀಗ 5-6 ನಿಮಿಷವರೆಗೆ ಫ್ರೈ ಮಾಡಿಕೊಳ್ಬೇಕು. ಅಂದರೆ ನೀರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ನಾವು ಮಸಾಲೆಯನ್ನು ಮೊದಲೇ ಯಾಕೆ ಹಾಕಿಕೊಳ್ತಾ ಇದ್ದೇವೆ ಅಂದರೆ ನೀರುಳ್ಳಿಯಲ್ಲಿ ಪಾವ್ ಭಾಜಿಯ ಟೇಸ್ಟ್ ಕರೆಕ್ಟಾಗಿ ಎಳೆದುಕೊಳ್ಳಿಕ್ಕೋಸ್ಕರ ನೀರುಳ್ಳಿ ಫ್ರೈ ಮಾಡುವಾಗಲೇ ಅದನ್ನು ಹಾಕಿಕೊಳ್ತಾ ಇದ್ದೇವೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ನೀರುಳ್ಳಿ ಜೊತೆಗೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗ್ತದೆ. ಆವಾಗ ನಿಮಗೆ ರೋಡ್ ಸೈಡಲ್ಲಿ ಹೇಗೆ ಸಿಗ್ತದೆ ಅದೇ ಟೇಸ್ಟ್ ಕೂಡ ಬರ್ತದೆ. ಕ್ಲೀನಾಗಿ ಹೈಜೆನಿಕ್ಕಾಗಿ ನಾವು ಮನೆಯಲ್ಲೇ ಅದೇ ಟೇಸ್ಟಲ್ಲಿ ಮಾಡ್ಬೋದು. ಇದೀಗ 4-5 ನಿಮಿಷ ಅಥವಾ 5-6 ನಿಮಿಷ ಇದನ್ನು ಇದೇ ಥರ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ. ಒಮ್ಮೆ ಬಿಸಿಯಾಗುವವರೆಗೆ ದೊಡ್ಡ ಉರಿ ಇಟ್ಕೊಂಡು ಆಮೇಲೆ ಸಣ್ಣ ಉರಿಯಲ್ಲಿ ಅದನ್ನು ಫ್ರೈ ಮಾಡಿಕೊಳ್ಳಿ. 1/4 ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಅದರ ಜೊತೆಗೆ ಹಾಕ್ಕೊಂಡು ಒಂದು
ಫ್ರೈ ಮಾಡಿದ ನಂತರ ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕಿ, ನಾವು 1 ಕಪ್ ನೀರು ಆಗಲೇ ಹಾಕಿದ್ದೇವೆ, ಇದಕ್ಕೊಂದು ಅರ್ಧ ಕಪ್ ನೀರು ಹಾಕ್ಕೊಂಡ್ರೆ ಸಾಕು. ನೀರು ಹಾಕಿ ಮುಚ್ಚಳ ಮುಚ್ಚಿ 2 ರಿಂದ 3 ನಿಮಿಷವರೆಗೆ ಹಾಗೆ ಬೇಯಲಿಕ್ಕೆ ಬಿಡಿ. ಅದು ಬೇಯ್ತಾ ಇರಲಿ. ಇನ್ನೊಂದು ಒಲೆಯಲ್ಲಿ ನಾವು ಇಟ್ಟಿದ್ದೇವೆ ಪಾವ್ ಭಾಜಿಯ ಮಿಕ್ಸ್, ಅದಕ್ಕೆ ಪಾವ್ ಭಾಜಿ ಮಿಕ್ಸು ನಾನು ರೆಡಿಮೇಡ್ ಹಾಕ್ತಾ ಇರೋದು ಇದರಲ್ಲಿ. ಆಮೇಲೆ ಚಿಲ್ಲಿ ಪೌಡ್ರು ಅರ್ಧ ಆಗ ಅಲ್ಲಿ ಹಾಕಿದ್ದೇವೆ, ಅರ್ಧ ಉಳಿದದನ್ನು ಇಲ್ಲಿ ಹಾಕಿದರೆ ಆಯಿತು. ಆಮೇಲೆ ಅರಶಿನ 1/4 ಟೀ ಸ್ಪೂನಷ್ಟು, ಕಸೂರಿ ಮೇಥಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಆಗಲೇ ನಾವು ಸ್ವಲ್ಪ ಹಾಕ್ಕೊಂಡಿದ್ದೇವೆ, ಹಾಗಾಗಿ ನೋಡ್ಕೊಂಡು ಹಾಕಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಿಕ್ಸು, 1.5 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ, ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾವೇನು ಈರುಳ್ಳಿ ಬೇಯಲಿಕ್ಕೆ ಇಟ್ಟಿದ್ದೇವೆ ಆ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಂಡು ಇನ್ನು ಒಟ್ಟಿಗೆ ಇದನ್ನು ಬೇಯಿಸ್ಕೊಳ್ಬೇಕು. ಪುನಃ ಇದನ್ನು ಇನ್ನೊಮ್ಮೆ ಸ್ಪ್ಯಾಶ್ ಮಾಡಿಕೊಳ್ಬೇಕು. ಆಗಲೇ ನಾವು ಇದನ್ನು ಸ್ಪ್ಯಾಶ್ ಮಾಡಿಕೊಂಡಿದ್ದೇವೆ. ಈರುಳ್ಳಿ ಹಾಕಿದ ನಂತರ ಅದನ್ನು ಪುನಃ ಇನ್ನೊಮ್ಮೆ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಇದನ್ನು 1-2 ನಿಮಿಷ ಒಟ್ಟಿಗೆ ಮಿಕ್ಸ್ ಆಗಲಿಕ್ಕೆ ಬಿಡಿ, ಅದು ಬೇಯಲಿ. ಅದು ಬೆಂದ ನಂತರ ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಳಿ. 1-2 ನಿಮಿಷ ಹೀಗೆ ಕುದೀತಾ ಇರಲಿ. ಅದು ಪುನಃ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇವೆಲ್ಲ ಧಾರಾಳವಾಗಿ ಉಪಯೋಗಿಸ್ಕೊಳ್ಬೇಕು. ಬೆಣ್ಣೆ ಕೂಡ ಹಾಗೆ, ಬೆಣ್ಣೆ ನೀವು ಎಷ್ಟು ಹಾಕ್ತೀರಿ ಅಷ್ಟು ಇದು ರುಚಿ ಕೊಡ್ತದೆ. ಈಗ ನೋಡಿ, ಇಷ್ಟೊಂದು ಕುದಿದ ನಂತರ ಇದನ್ನು ಪುನಃ ಇನ್ನೊಮ್ಮೆ ಸ್ಮ್ಯಾಶ್ ಮಾಡಿಕೊಳ್ಳಿ. 1-2 ನಿಮಿಷವರೆಗೆ ನೀಟಾಗಿ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು. ಸ್ಮ್ಯಾಶ್ ಮಾಡಿಕೊಳ್ಳುವಾಗ ಆಗಿನ ಹಾಗೆ ನಿಮಗೆ ಕಷ್ಟ ಆಗ್ತದಂತಾದರೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿದ ನಂತರ ಮತ್ತೆ ಪುನಃ ಗ್ಯಾಸ್ ಆನ್ ಮಾಡಿಕೊಳ್ಳಿ. ಇಷ್ಟಾದ ನಂತರ ಇದಕ್ಕೆ ಪುನಃ ಉಳಿದಂತಹ ಒಂದು ಅರ್ಧ ಭಾಗ ಬೆಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಬೆಣ್ಣೆ 100 ಗ್ರಾಮ್ ನಾನು ಹೇಳಿದೆ ಆಗಲೇ, ಫುಲ್ ನಾನು ಇದನ್ನು 100 ಗ್ರಾಮನ್ನು ಉಪಯೋಗಿಸಿಕೊಂಡಿದ್ದೇನೆ ಅಂತೇಳಿ. ಇದು 4 ರಿಂದ 5 ಜನಕ್ಕೆ ಮಾಡಿದಂತಹ ಪಾವ್ ಭಾಜಿ ಇದು. ಆಗ ಉಳಿದಂತಹ ಅರ್ಧ ಲಿಂಬೆ ಹಣ್ಣನ್ನು ಈಗ ಪುನಃ ಹಿಂಡಿಕೊಳ್ತಾ ಇದ್ದೇನೆ. ಇಲ್ಲಿ ಟೊಮೆಟೊ ನಿಮ್ಮ ತುಂಬ ಹುಳಿ ಇದೆ ಅಂತೇಳಿ ಆದರೆ ಇಷ್ಟು ಲಿಂಬೆಹಣ್ಣಿನ ಅವಶ್ಯಕತೆ ಇಲ್ಲ. ಫಾರ್ಮಿನ ಟೊಮೆಟೊ ಆದರೆ ನಮಗೆ ಇಷ್ಟು ಲಿಂಬೆಹಣ್ಣು ಬೇಕಾಗ್ತದೆ. ಪಾವ್ ಭಾಜಿ ಯಾವಾಗಲೂ ಒಂದು ಸ್ವಲ್ಪ ಟ್ಯಾಂಗಿಯಾಗಿದ್ರೇ ಅದು ರುಚಿಯಾಗಿರ್ತದೆ. ಪುನಃ ಇದನ್ನು 1-2 ನಿಮಿಷ ಕುದಿಸಿದರೆ ರುಚಿಯಾದ ಪಾವ್ ಭಾಜಿ ರೆಡಿ ಆಯಿತು. ಈಗ ಪಾವನ್ನು ನೋಡಿ, ಇದು ನನಗೆ ಬೇಕರಿಯಲ್ಲಿ ಸಿಕ್ಕಿತು. ಪಾವ್ ಭಾಜಿಗಂತ ಹೇಳಿ ಉಪಯೋಗಿಸುವಂತಹ ಪಾವಿದು. ಇದನ್ನು ಮಧ್ಯಭಾಗ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಕಟ್ ಮಾಡಿಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿ ಅದಕ್ಕೆ ಒಂದು ಸಣ್ಣ ತುಂಡು ಬೆಣ್ಣೆಯನ್ನು ತವಕ್ಕೆ ಹಾಕ್ಕೊಂಡು, ನಾನು ಆವಾಗ ಈರುಳ್ಳಿ ಫ್ರೈ ಮಾಡಿದಂಥ ತವನ್ನೇ ವಾಪಸ್ ಉಪಯೋಗಿಸ್ತಾ ಇದ್ದೇನೆ. ಅದಕ್ಕೆ ಬೆಣ್ಣೆ ಹಾಕಿ ಮೇಲಿಂದ ಒಂದು ಸ್ವಲ್ಪ ಪಾವ್ ಭಾಜಿ ಹುಡಿ 1-2 ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಹಾಕಿದರೆ ಖಾರ ಆಗ್ತದೆ. ಹಾಗೆ 1-2 ಚಿಟಿಕೆಯಷ್ಟು, ಸ್ವಲ್ಪ ಖಾರ ಬೇಕಾದರೂ ಒಂಚೂರು ಜಾಸ್ತಿ ಹಾಕ್ಕೊಳ್ಬೋದು. ಹಾಕಿ ಅದನ್ನು ಚೆನ್ನಾಗಿ ನೋಡಿ ಈ ಥರ 2 ಕಡೆ ಕೂಡ ಉಜ್ಜಿ ಅದನ್ನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದರೆ, ನಂತರ ಅದಕ್ಕೆ ಪ್ಲೇಟಲ್ಲಿ ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಮೇಲಿಂದ ಒಂದು ಸಣ್ಣ ಪೀಸ್ ಬೆಣ್ಣೆ ಹಾಕಿದರೆ ನಮ್ಮ ರುಚಿಯಾದ ಪಾವ್ ಭಾಜಿ ಸವಿಯಲು ಸಿದ್ಧ. ಸಾಯಂಕಾಲ ಶಾಲೆ ಮಕ್ಕಳು ಬರುವಾಗ ಒಂದು ಅರ್ಧ ಗಂಟೆ ಒಳಗೆ ನಮಗೆ ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೋದು. ಬಂದ ಕೂಡಲೇ ಪಾವನ್ನು ಬಿಸಿ ಮಾಡಿ ಈ ಥರ ಅವರಿಗೆ ಸರ್ವ್ ಮಾಡಿದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರುಚಿಯಾದ, ಇನ್ನೊಂದು ಆರೋಗ್ಯಕರವಾದ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.